ಈ ಕ್ಷೇತ್ರದಲ್ಲಿ ಅದೇ 3 ಕಥೆಗಳು ಬರ್ತವೆ. ಒಂದು ಕತೆ ಅದೇ ರಾಮಾಯಣದಲ್ಲಿ ಲಕ್ಷ್ಮಣ ಮೂರ್ಛೆ ಹೋದಾಗ ಆಂಜನೇಯ ಸ್ವಾಮಿ ಸಂಜೀವನಿ ಪರ್ವತ ಹೊತ್ಕೊಂಡು ಹೋಗ್ಬೇಕಾರೆ ಬೆರಳ ಅಂಗೈ ತುಂಬ ಹೊತ್ಕೊಂಡು ಹೋಗ್ಬೇಕಾದ್ರೆ ಬೆರಳು ಸಂದಿಲೇನ ಇರ್ಕೊಂಬಿತ್ತು, ಅದಕ್ಕೆ ಹಿರೇಕಲ್ ಬೆಟ್ಟ ಅಂತಾರೆ. ಅದು ಅದೇ ರಾವಣನ ಸಂಹಾರ ಮಾಡ್ತಾರಲ್ಲ, ಚಾಪ ವಿಮೋಚನೆಗೋಸ್ಕರ ಇಲ್ಲೂ ಲಿಂಗ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ರಾಮೇಶ್ವರ ಅಂತ ಇದೆ. ಇನ್ನೊಂದು 2ನೇ ಕತೆ ಅರ್ಜುನ ಅವ್ರ ಕಾಲದ ಬರುತ್ತೆ. ಅರ್ಜುನನ ಬೆನ್ನಲ್ಲೇ ನಮ್ಮ ಅಚ್ಚೆ ಇರುತ್ತಂತಣೆಯ, ಅದನ್ನ ಇದು ಪಾರ್ವತಿ ನೋಡ್ಬೇಕು ಅಂತ ನೋಡ್ಬೇಕು ಅಂತ ಇಷ್ಟಪಟ್ಟಾಗ ಪರಮೇಶ್ವರ ಅದಕ್ಕೋಸ್ಕರ ಒಂದು ಆಟ ಏರ್ಪಡಿಸ್ತಾರೆ. ಒಂದು ಮಾಯಾವಿ ಹಂದಿಯನ್ನ ಸೃಷ್ಟಿ ಮಾಡ್ತಾರೆ. ಅದನ್ನ ಬೇಟೆಗಾರರ ರೂಪದಲ್ಲಿ ಅದನ್ನ ಬೇಟೆಯಾಡಕ್ ಬಂದಾಗ ಅರ್ಜುನನೂ ಅಲ್ಲಿದ್ದಾಗ ಅದನ್ನ ಬೇಟೆ ಬಿಟ್ಕೊಡ್ಬಾರ್ದು ಇದರಲ್ಲಿ ಇಬ್ಬರು ನಂದು ಅಂತ ಹೊಡೆದಾಡ್ದಾಗ ಪಾರ್ವತಿಗೋಸ್ಕರ ಶಿವನೇ ನೆಲಕ್ಕೆ ಬೀಳ್ತಾರೆ. ಅರ್ಜುನ ಮೇಲ್ ಬೀಳ್ಲಿ, ಅವಾಗ ಅರ್ಜುನನ ಬೆನ್ನಲ್ಲಿರೋ ಮಚ್ಚೆ ಪಾರ್ವತಿ ಕಾಣ್ಲಿ ಅಂತ ಸಂತೃಪ್ತಿಗೆ ಒಂದು ಪಾಶುಪತಾಸ್ತ್ರ ಇಲ್ಲೇ ಶಿವಗೆ ಇದು ಅರ್ಜುನ ಕೊಟ್ಟಿದ್ದು ಶಿವ ಅಂತ ಹೇಳ್ತಾರಣ್ಣ. ಇನ್ನು 3ನೇ ಕತೆ ಅದೇ ಇವ್ರು ಸಿದ್ರು ಅಂದಿಂಕೆರೆಯಲ್ಲಿ ಒಂದು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿಗ್ತಾರಲ್ಲ ಒಂದು ಮರದ ಕೆಳಗಡೆ, ಹಂಗೆ ಆ ಥರ ಸಿಗ್ತಾರೆ. ಅಲ್ಲಿ ಮಲಗಿರ್ತಾರೆ ಒಂದು ಮರದ ಕೆಳಗಡೆ. ಅದಕ್ಕೆ ಸುತ್ತ ಕಾಡು ಪ್ರಾಣಿಗಳೆಲ್ಲ ರಕ್ಷಣೆಗೆ ಇರ್ತವೆ. ಅವಾಗ ಸಮೀಪದಲ್ಲಿ ಒಂದು ಊರಲ್ಲಿ ಜಂಗಮರು, ಅವರಿಗೆ ಮಕ್ಳಿರಲ್ಲಿದ್ದಿಲ್ಲ. ಅವರು ಮಕ್ಳು ಚಿಂತೆ ಮರಿಬೇಕು ಅಂತ ಹೂಪತ್ರೆ ಬಿಡಿಸಿ 4 ಮನೆಗೆ ಹಂಚ್ಬೇಕು ಅನ್ನೋ ಒಂದು ಪದ್ಧತಿ ರೂಢಿ ಮಾಡ್ಕೊಂಡಿರ್ತಾರೆ. ಹಂಗೆ ಹಂಚ್ಬೇಕಾದ್ರೆ ಒಂದಿನ ಅಲ್ಲಿ ಮಗು ಒಳ ಶಬ್ದ ಕೇಳುತ್ತೆ. ಒಳ ಶಬ್ದ ಕೇಳಿದಾಗ ಮಗುನ ಹತ್ರ ಹೋಗ್ತಾರೆ. ಸುತ್ತ ಕಾಡು ಪ್ರಾಣಿಗಳು. ಇದ್ರ ಮಧ್ಯೆ ನಾನು ಆ ಮಗು ತಗೊಂಡೋಗೋದು ಹೆಂಗೆ ಅಂತ ಹೇಳಿದಾಗ ಅಂದ್ಕೊಂಡಾಗ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಆ ಎಲ್ಲ ಪ್ರಾಣಿಗಳು ದೂರ ಸರಿತವೆ. ಅವಾಗ ಮಗು ಕರ್ಕೊಂಡೋಗಿ ಮನೆಯಲ್ಲಿ ಜಂಗಮರಿಗೆ ಹೇಳ್ತಾರೆ, ಈ ಮಗುಗೆ ಏನಾರು ಹೆಸರಿಡ್ಬೇಕಲ್ಲ ಅಂದಾಗ ಸಿದ್ಧ ಅಂತ ಹೆಸರಿಡ್ರಿ ಅಂತಾರೆ. ಸಿದ್ಧ ಅಂತ ಹೆಸರಿಟ್ಟ ಮೇಲೆ ಅವರು ಒಂದು ಪ್ರೌಢಾವಸ್ಥೆ ಬರೋ ತನಕ ಮನೇಲಿ ಇರ್ತಾರೆ. ತಂದೆ ತಾಯಿಗೆ ಹೇಳ್ತಾರೆ, ನಾವು ನಿನಗೆ ಮಕ್ಕಳು ಪ್ರೀತಿ ಕೊಟ್ಟಿದ್ದೀನಿ, ಇಂದ ಲೋಕ ಕಲ್ಯಾಣಾರ್ಥವಾಗಿ ನಾನು ಹೊರಗೆ ಹೊರಡ್ಬೇಕು, ನನಗೆ ಅನುಮತಿ ಮಾಡಿಕೊಟ್ಟು ಕಳಿಸ್ಕೊಡ್ರಿ ಅಂತ ಹೇಳ್ತಾರೆ. ಹಂಗೆ ಪಾದ ಬೆಳೆಸ್ದಾಗ ಇಲ್ಲೆಲ್ಲ ಯಾವುದೋ ಒಂದು ರಾಜ ಸಂಸ್ಥಾನಕ್ಕೆ ಒಂದು ಭಿಕ್ಷುಕನ ರೂಪದಲ್ಲಿ ಹೋಗ್ತಾರೆ. ಆ ಸಂಸ್ಥಾನಕ್ಕೆ ಇಲ್ಲೇ ಪಾಳ್ಯಗಾರ ತಿಮ್ಮಪ್ಪ ನಾಯಕರು ಅತಿಥಿಯಾಗಿ ಹೋಗಿರ್ತಾರೆ. ಅವಾಗ ಇವರು ಭಿಕ್ಷುಕನ ರೂಪದಲ್ಲಿ ಇದ್ದಿದ್ದನ್ನು ನೋಡಿ ಅವರೆಲ್ಲ ತಾತ್ಸರ್ವ ಕಾಣ್ತಾರೆ. ಆದ್ರೂ ಇವರಲ್ಲಿರೋ ಸತ್ಯವನ್ನ ನಾವು ತೋರಿಸ್ಕೊಡ್ಬೇಕು ಜಗತ್ತಿಗೆ ಅನ್ನೋದಕ್ಕೆ ಬಾಗ್ಲು ದಾಟಿ ಒಳಗೆ ಹೋಗ್ತಾರೆ. ಬಾಗ್ಲು ದಾಟಿ ಒಳಗೋದಾಗ ಅವ್ರ ಮನೆಯಲ್ಲಿ ಅರಮನೆ ಹೊನ್ನಿನ ಬಣ್ಣ ಆಗುತ್ತೆ. ಅಲ್ಲೆಲ್ಲ ಚೈತನ್ಯ ತುಂಬುತ್ತೆ. ಅವಾಗ ಆದ್ರೂ ಇವರು ಯಾರೋ ಮಾಯಾವಿ ಅಂತ ತಿಳ್ಕೊಂತಾರೆ. ಅವ್ರ ಗುರು ಅಂತ ಅವಾಗ್ಲೂ ಅವ್ರಿಗೆ ಅರಿವಾಗೋದಿಲ್ಲ. ಅವಾಗ ಗುರು ಸಿದ್ರು ಅವ್ರ ಮಹಾರಾಣಿ ಮೇಲೆ ದೃಷ್ಟಿ ಬಿಡ್ತಾರೆ. ಇವರ ಸೌಂದರ್ಯಕ್ಕೋ ಇವರ ಆಕರ್ಷಣ ಶಕ್ತಿಗೋ ರಾಣಿ ಇವ್ರ ಜೊತೆಗೆ ಹೊರಡಕ್ಕೆ ಸಿದ್ಧವಾಗ್ಬಿಡ್ತಾರೆ. ಅವಾಗ ಅವರಿಗೆ ರಾಜರಿಗೆ ಇನ್ನೂ ಭಾರಿ ಸಿಟ್ಟು ಬರುತ್ತೆ. ಇದೇನಪ್ಪ ಮನೆನೇ ಏನೋ ಒಂಥರ ಮಾಡಿ ಅರಮನೆನೇ ಈಗ ಹೆಂಡ್ತಿನೂ ಕರ್ಕೊಂಡು ಹೋಗಿ ಹೊರಟಿದಾರಲ್ಲ ಅಂತ ಹೇಳ್ಬಿಟ್ಟು ರಾಜಭಟ್ರನ್ನ ಎಲ್ಲ ಕಳಿಸ್ಬಿಟ್ಟು ಅವ್ರನ್ನ ಹಿಡೀರಿ ಹೊಡೀರಿ ಅನ್ನೋ ಮಟ್ಟಕ್ಕೆ ಆದೇಶ ಮಾಡಿಬಿಡ್ತಾರೆ. ಅದಾದಾಗ ಅಲ್ಲೇ ತಿಮ್ಮಪ್ಪ ನಾಯಕರು ಇರ್ತಾರೆ. ಇವರಿಗೆ ಗುರುವಿನ ಸತ್ಯ ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ. ಇವರು ಅಲ್ಲೇ ಅವಾಗಲೇ ಕ್ಷಮೆ ಯಾಚಿಸ್ತಾರಪ್ಪ, ನಿನ್ನಂಥ ಸತ್ಯ ಗುರುನ ಇಲ್ಲಿ ಹೀಯಾಳಿಸ್ತಿದ್ದಾರೆ, ನಿನ್ನಲ್ಲಿ ಶಕ್ತಿ ಇದೆ, ನನಗೆ ಗೊತ್ತು, ನನ್ನ ಕ್ಷಮಿಸು, ನನಗೊಂದು ವರ ಕೊಡು ಅಂತ ಕೇಳ್ತಾರೆ. ಸಂದರ್ಭದಲ್ಲಿ ಅಪ್ಪ ಈ ಅರಮನೆ ಅಷ್ಟು ಬೆಲೆ ಬಾಳುವಂಥದ್ದಾಯ್ತು, ಅದೇ ಥರ ನಿನ್ನ ಮನಸ್ಸು ಯಾವತ್ತು ಪವಿತ್ರವಾಗುತ್ತೆ, ಅಷ್ಟು ಬೆಲೆ ಬಾಳುವಂಥದ್ದಾಗುತ್ತೆ, ಅವತ್ತು ಬಂದು ಕೇಳು, ನಾನು ನಿನಗೆ ವರ ಕೊಡ್ತೀನಿ ಅಂತ ಹೇಳ್ತಾರೆ. ಅಷ್ಟರೊಳಗೆ ಸೈನಿಕರನ್ನ ಆದೇಶ ಮಾಡಿಬಿಟ್ಟು ಅವ್ರನ್ನ ಬೆನ್ನಟ್ಟಾಗಿ ಬಿಡ್ತಾರೆ. ಅವಾಗ ಸಿದ್ರು ಭಾರಿ ಓಡ್ತಾರೆ. ಅವರಿಂದ ರಾಣಿನೂ ಓಡಿದಾಗ ಜೇನ್ಕಲ್ ಬೆಟ್ಟ ಬಂದು ಸೇರ್ತಾರೆ ಅಂತ ಹೇಳ್ತಾರೆ. ಜೇನ್ಕಲ್ ಬೆಟ್ಟ ಬಂದು ಸೇರಿದಾಗ ಅವಾಗ ಬರೋದು ಬಂದ್ಬಿಟ್ಟಿದ್ಯಮ್ಮ, ನೀನು ಇಲ್ಲೇ ಇದ್ಬಿಡು ಅಂತ ಹೇಳ್ಬಿಟ್ಟು ಅಲ್ಲೊಂದು ಗಂಗಾಮುಂಕಳ ಅಂತ ನಿನಗೊಂದು ಪೂಜೆ ಆಗಲಿ ಅಂತ ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು ಬಿಗ್ಗಿಯಾಗಿ 2 ಪಾದ ಹೆಜ್ಜೆ ಗುರುತು ಊರಿಬಿಟ್ಟು ಮುಂದಕ್ಕೆ ಬರ್ತಾರಂತೆ. ಇದೇ ಗುಡ್ಡಕ್ಕೆ ಹಿಂಭಾಗ ಜೋಳಿಗೆ ಕಟ್ಕೊಂಡು ಹೋಗ್ತಾ ಇರ್ತಂತೆ. ಜೋಳಿಗೆ ಯಾರ ಕಳ್ಳ ಅಂತ ಹಿಡ್ಕೊಂಡು ಇವರೆಲ್ಲ ಜನಗಳೆಲ್ಲ ಹೊಡೆಯೋದು ಬೆದರ್ಸೋದು ಮಾಡಕ್ ಬರ್ತಾರಂತೆ. ಅವಾಗ ಬೆದರಿಸಿದಾಗ ಕಲ್ಲುಗಳು ಎಸೆಯರಂತೆ. ಆ ಕಲ್ಲುಗಳೆಲ್ಲ ವಾಪಸ್ಸು ಕೆಂಡದ ಕಲ್ಲಾಗಿ ಹೋಗಿ ಅವ್ರಿಗೆ ತಗ್ಲವಂತೆ. ಅದಕ್ಕೆ ಅಡಕಂಗಲ್ಲು ಅಂತಾರೆ. ಅವಾಗ ತಿಮ್ಮಪ್ಪ ನಾಯಕರು ಬೇಟೆಯಾಡಕ್ ಬಂದಿರ್ತಾರೆ. ಆ ಜಿಂಕೆ ನೋಡಿ ಆ ಜಿಂಕೆನ ಬೇಟೆಯಾಡಬೇಕು ಅಂತ ಬೆನ್ನಟ್ಟಿ ಬರ್ತಾರೆ. ಬೆನ್ನಟ್ಟಿ ಬಂದಾಗ ಈ ಗವಿ ಸೇರುತ್ತೆ ಒಳಗೆ. ಆ ಗವಿ ಸೇರಿದಾಗ ಒಳಗೆ ಕತ್ಲೆ ಹೋಗೋಕ್ಕೆ ಭಯ ಪಡ್ತಾರೆ, ಹೋಗಲ್ಲ. ಅವಾಗ ಗವಿ ಒಳಗೊಂದು ಅಶರೀರವಾಣಿ ಕೇಳಿಸುತ್ತೆ. ನೋಡಪ್ಪ ನೀನು ಅವತ್ತು ಅಲ್ಲಿ ಬೇಡ್ದಲ್ಲ ವರ, ಇವತ್ತು ಕೇಳು, ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಮಕ್ಳು ಫಲ ಇರಲ್ಲ. ಅವ್ರಿಗೆ ಮಕ್ಳು ಫಲ ಬೇಡ್ತಾರೆ. ಅವಾಗ ಮಕ್ಳು ಫಲ ಕೊಡ್ತೀನಿ ನಾನು, ಗವಿ ಮುಂದೆ ಒಂದು 8 ಕಂಬದಾಯ ಗುಡಿ ಕಟ್ಸಪ್ಪ ಅಂತ ಹೇಳ್ತಾರೆ. ಅವಾಗ ಅದರಂತೆ ಅವರು ತಿಮ್ಮಪ್ಪ ನಾಯಕರು ಗುಡಿ ಕಟ್ಟಿಸ್ತಾರೆ. ಈ ಕಂಬದಲ್ಲಿ ಅವ್ರ ಮನೆ ದೇವರು ತಿರುಪತಿ ತಿಮ್ಮಪ್ಪ, ಆ ಕಂಬದಲ್ಲಿ ಅವರು ತಿಮ್ಮಪ್ಪ ನಾಯಕರು. ಅದೇ ಥರ ಅಲ್ಲಿ ಸಿದ್ರು, ಅದ್ರ ಎದುರುಗಡೆ ತಿಮ್ಮಪ್ಪ ನಾಯಕರು ಶರಣಾಗಿ ನಿಂತಿದ್ದಾರಣ.